ಸರ್ ಇದು ಘಟನೆ ಬ್ಯಾನರ್ ಸಣ್ಣ ಸಣ್ಣ ವಿಚಾರ ಇದು. ರಾಜಕೀಯವಾಗಿ ಹಿರಿಯರ ಅನುಭವಿಗಳಿದ್ರಿ, ಸಚಿವರಿದ್ದೀರಿ, ರಾಮುಲು ಅವರು ಕೂಡ ಆ ಸ್ಥಳದಲ್ಲಿದ್ದರು. ಅದನ್ನು ಕೂತ್ಕೊಂಡು ಬಗೆಹರಿಸ್ಬೋದಾಗಿತ್ತು. ಅವರೇ ಇದಕ್ಕೆ ಪ್ರಚೋದನೆ ಕೊಟ್ಟರು ಅನ್ನೋದು ಕಾಂಗ್ರೆಸ್ನ ಆರೋಪ. ಅದಕ್ಕೆ ನೀವು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು, ಮಧ್ಯಸ್ಥಿಕೆ ವಹಿಸಿದ್ರೆ ಚೆನ್ನಾಗಿರ್ತಾಯಿತ್ತು. ಅಷ್ಟೇ ಅಲ್ಲಮ್ಮ. ಅಲ್ಲ, ಮನೆ ಮುಂದೆ ಬರೋನು ದೊಣ್ಣೆಗಳಿಟ್ಕೊಂಡು, ಗನ್ಗಳಿಟ್ಕೊಂಡು, ಬಿಯರ್ ಬಾಟಲ್ಸ್ ಇಟ್ಕೊಂಡು, ಪೆಟ್ರೋಲ್ ಬಾಂಬ್ಗಳು ಇಟ್ಕೊಂಡು ಅವ್ನು ಬಂದವನ ಜೊತೆಯಲ್ಲಿ, ಅದು ನಾವು ಮನೆಯಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ಬಂದಿರುವಂಥ ರೌಡಿ ಗ್ಯಾಂಗ್ಗಳ ಜೊತೆ ನೀವು ಕೂತ್ಕೊಂಡು ಮಾತಾಡ್ಲಿಕ್ಕಾಗುತ್ತೇನಾ ನಿಮಗೆ? ಸರ್ ಜನಾರ್ದನ್ ಅವರ ಮನೆ ಮುಂಭಾಗಡೆ ಓಪನ್ ಏರ್ ಫೈರಿಂಗ್ ಮಾಡ್ತಾರೆ ಅಂದರೆ ಸರ್ ಏನು ಎಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗೋಗಿದೆ ಅಂತ ಅನ್ಸುತ್ತೆ? ಇಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿನೇ ಕ್ರಿಮಿನಲ್ ಬೆನ್ನಿಂದೆ ನಾನು ಇದೇನಂತ ಹೇಳಿದರೆ ಇನ್ನೆಲ್ಲಿ ಕಾನೂನು ವ್ಯವಸ್ಥೆ ಇದೆ? ನಾಳೆ ಇವರು ಮುಖ್ಯಮಂತ್ರಿ ಆದರೆ ನಮ್ಮ ಗತಿ ಏನಾಗಬೇಕು? ಈ ರಾಜ್ಯದ ಜನರ ಗತಿ ಏನಾಗಬೇಕು? ಕೂಡ ಚರ್ಮನ್ ಅವರು ಒಂದು ಪಾಲನವರ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿರುವಂಥದ್ದು, ಜನಾರ್ದನ್ ಅವರ ಮನೆ ಮುಂಭಾಗದಲ್ಲಿ ಸಾಕಷ್ಟು ದೊಣ್ಣೆಗಳು ಸಿಕ್ಕಿರುವಂಥ ವಿಡಿಯೋ ಕೂಡ ಹರಿದಾಡ್ತಿರುವಂಥದ್ದು. ಅಂದರೆ ನೀವು ಕೂಡ ಅಂದರೆ ನಿಮ್ಮ ಬೆಂಬಲಿಗೆ ಕೂಡ ಇದಕ್ಕೆ ದಂಗೆಗೆ ಅಂದರೆ ಗೌಲಭೆಗೆ ಸಿದ್ಧರಾಗಿದ್ರು ಅನ್ನೋದೊಂದು ಚರ್ಚೆ ಆಗ್ತದೆ. ನೋಡಮ್ಮ, ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂದ ಮೇಲೇ ಜನರು ಏನಾಗಿದೆ ರೆಡ್ಡಿ ಅವ್ರಿಗೆ ಅಂತೇಳಿ ನಮ್ಮ ಮನೆ ಹತ್ರ ಬಂದಿರುವಂಥದ್ದು. ಪ್ರೀ ಪ್ಲ್ಯಾಂಡಾಗಿ ನಿಮ್ಮ ಕಣ್ಮುಂದೆನೇ ನಿಮ್ಮ TV9 ಸಾಕ್ಷಿ. ನಿಮಗೆ ಫೈರಿಂಗ್ಗಳು, ಗಲಾಟೆಗಳು, ಬಾಟಿಲ್ಸ್ ಎಸೆತ, ನಿಮಗೇನು ಆಗಿಲ್ಲ, ನೀವು ಪ್ರಾಣದಿಂದ ಇದ್ದೀರ ಅನ್ನೋದೇ ಭಗವಂತನ ಆಶೀರ್ವಾದ ನಿಮಗಷ್ಟೇ. ನಮ್ಮವ್ರಿಗೆಲ್ಲ ತಲೆಗಳ 5-6 ಮಂದಿಗೆ ಒಲೆಗಳು ಬಿತ್ತು, ಅವ್ರ ಕಾರ್ಯಕರ್ತೆ ಸತ್ತೋದ, ಅದು ಬೇರೆ ವಿಚಾರ. ಸರ್ ಈಗ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೂಡ ಅಂದರೆ ಮೃತನ ಪೋಸ್ಟ್ ಮಾರ್ಟಮ್ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸರ್ ಏನಾಗಿದೆ ಸರ್ ಅಲ್ಲಿ ತಮ್ಮ ಮಾಹಿತಿ ನೋಡಿ, 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪಾಪ ನಾರಾಯಣ ರೆಡ್ಡಿ ಅವ್ರ ಮಗನ್ನ, ಅವನು ಕ್ರಿಮಿನಲ್ ಆದರೂ ಕೂಡ ಮಗನ್ನ, ತಂದೆ ಕೂಡ ಕ್ರಿಮಿನಲ್ ಮೆಂಟಾಲಿಟಿನೇ, ಆ ಮಗನ್ನ ಕಾಪಾಡ್ಕೋಬೇಕಲ್ಲ. ಸೊ ಹಾಗಾಗಿ ಏನಾದರೂ ನಮ್ಮ ಕಡೆಯಿಂದ ಬಂತ ಅಂಥೇಳಿ ಅವ್ರಿಗೆ, ಯಾಕಂದರೆ ಅವ್ರ ಫೀಲ್ಡಲ್ಲಿ ಇದ್ದಿಲ್ಲ, ಅವರು ಸ್ಪಾಟಲ್ಲಿ ಇಲ್ಲ ಅಂತ ಮನೆಯಲ್ಲಿದ್ದೇ ಪ್ಲ್ಯಾನ್ ಮಾಡ್ತಾರೆ ನಾರಾಯಣ ರೆಡ್ಡಿ. ಸೊ ಹಾಗಾಗಿ ಏನಾದರೂ ನಮ್ಮ ಕಡೆಯಿಂದ ಆಗಿರ್ಬೋದು ಅಂಥೇಳಿ ನಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಅಂತೇಳಿ ಪಾಪ ಏನಾದರೂ ಪ್ಲ್ಯಾನ್ ಹಾಕಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ವಿಷಯ ಅದು. ಸರ್ ಇದು ಘಟನೆ ಬ್ಯಾನರ್ ಸಣ್ಣ ಸಣ್ಣ ವಿಚಾರ ಇದು. ರಾಜಕೀಯವಾಗಿ ಹಿರಿಯರ ಅನುಭವಿಗಳಿದ್ರಿ, ಸಚಿವರಿದ್ದೀರಿ, ರಾಮುಲು ಅವರು ಕೂಡ ಆ ಸ್ಥಳದಲ್ಲಿದ್ದರು. ಅದನ್ನು ಕೂತ್ಕೊಂಡು ಬಗೆಹರಿಸ್ಬೋದಾಗಿತ್ತು. ಅವರೇ ಇದಕ್ಕೆ ಪ್ರಚೋದನೆ ಕೊಟ್ಟರು ಅನ್ನೋದು ಕಾಂಗ್ರೆಸ್ನ ಆರೋಪ. ಅದಕ್ಕೆ ನೀವು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು, ಮಧ್ಯಸ್ಥಿಕೆ ವಹಿಸಿದ್ರೆ ಚೆನ್ನಾಗಿರ್ತಾಯಿತ್ತು. ಅಷ್ಟೇ ಅಲ್ಲಮ್ಮ. ಅಲ್ಲ, ಮನೆ ಮುಂದೆ ಬರೋನು ದೊಣ್ಣೆಗಳಿಟ್ಕೊಂಡು, ಗನ್ಗಳಿಟ್ಕೊಂಡು, ಬಿಯರ್ ಬಾಟಲ್ಸ್ ಇಟ್ಕೊಂಡು, ಪೆಟ್ರೋಲ್ ಬಾಂಬ್ಗಳು ಇಟ್ಕೊಂಡು ಅವ್ನು ಬಂದವನ ಜೊತೆಯಲ್ಲಿ, ಅದು ನಾವು ಮನೆಯಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ಬಂದಿರುವಂಥ ರೌಡಿ ಗ್ಯಾಂಗ್ಗಳ ಜೊತೆ ನೀವು ಕೂತ್ಕೊಂಡು ಮಾತಾಡ್ಲಿಕ್ಕಾಗುತ್ತೇನಾ ನಿಮಗೆ? ಸರ್ ಜನಾರ್ದನ್ ಅವರ ಮನೆ ಮುಂಭಾಗಡೆ ಓಪನ್ ಏರ್ ಫೈರಿಂಗ್ ಮಾಡ್ತಾರೆ ಅಂದರೆ ಸರ್ ಏನು ಎಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗೋಗಿದೆ ಅಂತ ಅನ್ಸುತ್ತೆ? ಇಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿನೇ ಕ್ರಿಮಿನಲ್ ಬೆನ್ನಿಂದೆ ನಾನು ಇದೇನಂತ ಹೇಳಿದರೆ ಇನ್ನೆಲ್ಲಿ ಕಾನೂನು ವ್ಯವಸ್ಥೆ ಇದೆ? ನಾಳೆ ಇವರು ಮುಖ್ಯಮಂತ್ರಿ ಆದರೆ ನಮ್ಮ ಗತಿ ಏನಾಗಬೇಕು? ಈ ರಾಜ್ಯದ ಜನರ ಗತಿ ಏನಾಗಬೇಕು? ಕೂಡ ಚರ್ಮನ್ ಅವರು ಒಂದು ಪಾಲನವರ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿರುವಂಥದ್ದು, ಜನಾರ್ದನ್ ಅವರ ಮನೆ ಮುಂಭಾಗದಲ್ಲಿ ಸಾಕಷ್ಟು ದೊಣ್ಣೆಗಳು ಸಿಕ್ಕಿರುವಂಥ ವಿಡಿಯೋ ಕೂಡ ಹರಿದಾಡ್ತಿರುವಂಥದ್ದು. ಅಂದರೆ ನೀವು ಕೂಡ ಅಂದರೆ ನಿಮ್ಮ ಬೆಂಬಲಿಗೆ ಕೂಡ ಇದಕ್ಕೆ ದಂಗೆಗೆ ಅಂದರೆ ಗೌಲಭೆಗೆ ಸಿದ್ಧರಾಗಿದ್ರು ಅನ್ನೋದೊಂದು ಚರ್ಚೆ ಆಗ್ತದೆ. ನೋಡಮ್ಮ, ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂದ ಮೇಲೇ ಜನರು ಏನಾಗಿದೆ ರೆಡ್ಡಿ ಅವ್ರಿಗೆ ಅಂತೇಳಿ ನಮ್ಮ ಮನೆ ಹತ್ರ ಬಂದಿರುವಂಥದ್ದು. ಪ್ರೀ ಪ್ಲ್ಯಾಂಡಾಗಿ ನಿಮ್ಮ ಕಣ್ಮುಂದೆನೇ ನಿಮ್ಮ TV9 ಸಾಕ್ಷಿ. ನಿಮಗೆ ಫೈರಿಂಗ್ಗಳು, ಗಲಾಟೆಗಳು, ಬಾಟಿಲ್ಸ್ ಎಸೆತ, ನಿಮಗೇನು ಆಗಿಲ್ಲ, ನೀವು ಪ್ರಾಣದಿಂದ ಇದ್ದೀರ ಅನ್ನೋದೇ ಭಗವಂತನ ಆಶೀರ್ವಾದ ನಿಮಗಷ್ಟೇ. ನಮ್ಮವ್ರಿಗೆಲ್ಲ ತಲೆಗಳ 5-6 ಮಂದಿಗೆ ಒಲೆಗಳು ಬಿತ್ತು, ಅವ್ರ ಕಾರ್ಯಕರ್ತೆ ಸತ್ತೋದ, ಅದು ಬೇರೆ ವಿಚಾರ. ಸರ್ ಈಗ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೂಡ ಅಂದರೆ ಮೃತನ ಪೋಸ್ಟ್ ಮಾರ್ಟಮ್ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸರ್ ಏನಾಗಿದೆ ಸರ್ ಅಲ್ಲಿ ತಮ್ಮ ಮಾಹಿತಿ ನೋಡಿ, 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪಾಪ ನಾರಾಯಣ ರೆಡ್ಡಿ ಅವ್ರ ಮಗನ್ನ, ಅವನು ಕ್ರಿಮಿನಲ್ ಆದರೂ ಕೂಡ ಮಗನ್ನ, ತಂದೆ ಕೂಡ ಕ್ರಿಮಿನಲ್ ಮೆಂಟಾಲಿಟಿನೇ, ಆ ಮಗನ್ನ ಕಾಪಾಡ್ಕೋಬೇಕಲ್ಲ. ಸೊ ಹಾಗಾಗಿ ಏನಾದರೂ ನಮ್ಮ ಕಡೆಯಿಂದ ಬಂತ ಅಂಥೇಳಿ ಅವ್ರಿಗೆ, ಯಾಕಂದರೆ ಅವ್ರ ಫೀಲ್ಡಲ್ಲಿ ಇದ್ದಿಲ್ಲ, ಅವರು ಸ್ಪಾಟಲ್ಲಿ ಇಲ್ಲ ಅಂತ ಮನೆಯಲ್ಲಿದ್ದೇ ಪ್ಲ್ಯಾನ್ ಮಾಡ್ತಾರೆ ನಾರಾಯಣ ರೆಡ್ಡಿ. ಸೊ ಹಾಗಾಗಿ ಏನಾದರೂ ನಮ್ಮ ಕಡೆಯಿಂದ ಆಗಿರ್ಬೋದು ಅಂಥೇಳಿ ನಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಅಂತೇಳಿ ಪಾಪ ಏನಾದರೂ ಪ್ಲ್ಯಾನ್ ಹಾಕಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ವಿಷಯ ಅದು.